ಕಣ್ಬಿಡಿ ಮೈನವ್ರೆ, ನಾನು ನಿಮ್ ಧ್ರುವ ಬಂದಿದ್ದೀನಿ, ಕಣ್ಬಿಡಿ ಮೈನವ್ರೆ. ಮೈನವ್ರೆ ಎದ್ದೇಳಿ ಮೈನವ್ರೆ. ಡಾಕ್ಟರ್ ಡಾಕ್ಟರ್, ನನ್ನ ಮೈನವ್ರಿಗೆ ಏನಾಗಿದೆ ಡಾಕ್ಟರ್? ನನ್ನ ಮೈನವ್ರಿಗೆ ಏನಾಗಿದೆ ಡಾಕ್ಟರ್? ನಾನು ಇವ್ರ ಜೊತೆ ಮಾತಾಡಬೇಕು, ಎಪ್ಸಿ ಡಾಕ್ಟರ್. ಡಾಕ್ಟರ್, ನನ್ನ ಮೈನವ್ರನ್ನ ಯಾವತ್ತೂ ಈ ಪರಿಸ್ಥಿತಿಲಿ ನೋಡಕ್ಕೆ ಇಷ್ಟಪಡಲ್ಲ ಡಾಕ್ಟರ್. ಪ್ಲೀಸ್ ಡಾಕ್ಟರ್, ಎಪ್ಸಿ ಡಾಕ್ಟರ್. ಮಾತಾಡಬೇಕು ಅಂತ ಹೇಳಿ ಡಾಕ್ಟರ್, ಪ್ಲೀಸ್ ಡಾಕ್ಟರ್. ಮೈನವ್ರೆ ಎದ್ದೇಳಿ ಮೈನವ್ರೆ. ಧ್ರುವ ಅವರೇ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಕಂಟ್ರೋಲ್ ಯುವರ್ ಸೆಲ್ಫ್. ಈಗ ನೀವು ಧೈರ್ಯ ಕಳ್ಕೊಂಡ್ರೆ ಮೈನಾಗ್ ಧೈರ್ಯ ತುಂಬೋರು ಯಾರು? ಅವಳಿಗೆ ಪ್ರಜ್ಞೆ ಹೋಗಿದ್ರು ಕೂಡ ನಿಮ್ಮ ಮಾತು ಕೇಳಿಸ್ತಿರುತ್ತೆ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನಿಮ್ಗೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ನೀವು ಸ್ವಲ್ಪ ಧೈರ್ಯ ತಗೊಳ್ಳಿ. ಮೈನಾಗೆ ತಲೆಗೆ ಮಾತ್ರ ಅಲ್ಲ, ಕೈ ಕಾಲಿಗೂ ಹೊಟ್ಟೆಗೂ ಪೆಟ್ಟು ಬಿದ್ದಿದೆ. ಮಗು ಪೊಸಿಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ಏನ್ ಹೇಳ್ತಾ ಇದ್ದೀರಾ ಡಾಕ್ಟರ್? ಒಂದ್ ನಿಮಿಷ ಇರಿ, ನಾನು ಸ್ಕ್ಯಾನ್ ಮಾಡಿ ಕಂಡೀಷನ್ ಹೇಗಿದೆ ಅಂತ ಚೆಕ್ ಮಾಡಿ ಹೇಳ್ತೀನಿ. ಡಾಕ್ಟರ್, ನೀವೇನ್ ಬೇಕಾದ್ರೂ ಮಾಡಿ, ಯಾವ ಸ್ಕ್ಯಾನಿಂಗ್ ಬೇಕಾದ್ರೂ ಮಾಡಿ, ಯಾವ ಟ್ರೀಟ್ಮೆಂಟ್ ಆದ್ರೂ ಕೊಡಿ, ಆದ್ರೆ ಮೈನವ್ರನ್ನ ಉಳಿಸ್ಕೊಡಿ ಡಾಕ್ಟರ್. ಪ್ಲೀಸ್ ಡಾಕ್ಟರ್. ನಿಮ್ ಪ್ರೀತಿ ಮೈನಾನ ಕಾಪಾಡುತ್ತಿದ್ರು ಅವರೇ, ಯೋಚನೆ ಮಾಡಬೇಡಿ. ಸಿಸ್ಟರ್. ಹಾ ಡಾಕ್ಟರ್. ಧ್ರುವ ಅವರೇ, ಇದಕ್ಕೊಂದು ಸೈನ್ ಹಾಕಿ ನೀವು ತಗೊಳ್ಳಿ. ಹಾಗೆ ನೋಡ್ಬೇಡಿ ಧ್ರುವ ಅವರೇ, ನೀವಿಬ್ರು ಎಷ್ಟು ಕಷ್ಟಪಟ್ಟು ಒಂದಾಗಿದ್ದೀರಾ ಅಂತ ನನಗೆ ಗೊತ್ತು. ದೇವರು ನಿಮ್ಮನ್ನ ಕೈ ಬಿಡಲ್ಲ. ಮೈನಾನ ಆದಷ್ಟು ಬೇಗ ಹುಷಾರ್ ಮಾಡಿ ಕರ್ಕೊಂಡು ಹೋಗ್ತೀರಾ, ಆ ನಂಬಿಕೆ ನನಗಿದೆ. ನೀವು ಧೈರ್ಯವಾಗಿ ಸೈನ್ ಹಾಕಿದ್ರು ಅವರೇ. ಕಾಪಾಡೋ ಪ್ರೀತಿಯನು ಬೀದಿಯಲಿ ಬಿಡಬೇಡವೋ, ಕಾಪಾಡೋ ದ್ಯಾವ್ರೇ ಕಾಪಾಡೋ. ಸಿಸ್ಟರ್, ಫರ್ದರ್ ಫಾರ್ಮಾಲಿಟೀಸ್ ಎಲ್ಲ ರೆಡಿ ಮಾಡ್ಕೊಳ್ಳಿ. ಓಕೆ ಡಾಕ್ಟರ್. ಸ್ವಾರ್ಥವೋ ಮುಗ್ಧ ಮನ್ಸು, ಅರ್ಧ ಕಂಡ ಕನ್ಸು, ಎರಡು ಹೃದಯಗಳ ಹುಚ್ಚು ಪ್ರೀತಿ. ನನ್ಗೆ ಅವನು, ಅವನಿಗೆಂದೆ ನಾನು, ಪ್ರಾಣಕ್ಕಿಂತ ಇಷ್ಟ ಸ್ವಲ್ಪ ಜಾಸ್ತಿ. ನಿನ್ನ ತಲೆ ಮೇಲೆ ಭಕ್ತರು ಇಟ್ಟ ಹೂವ, ಪ್ರೇಯಸಿಗೆ ಒಬ್ಬ ಪ್ರೇಮಿ ಕೊಟ್ಟ ಹೂವ, ಎರಡು ಒಂದೇ. ಮೈನವ್ರೆ, ನೀವು ಮಗು ಇಬ್ರು ವಾಪಸ್ ಮನೆಗೆ ಬರ್ತೀರಾ ಅಂತ ನನಗೆ ನಂಬಿಕೆ ಇದೆ. ಡಾಕ್ಟರ್ ಟ್ರೀಟ್ಮೆಂಟ್ ಶುರು ಮಾಡ್ತಾರಂತೆ. ನೀವಾದಷ್ಟು ಬೇಗ ಸರಿ ಹೋಗ್ತೀರಾ, ನೀವು ವಾಪಸ್ ಹುಷಾರಾಗಿ ಬರ್ತೀರಾ. ಮೈನವ್ರೆ, ನೀವಿಲ್ದೆ ನಾನು ಜೀವಂತವಾಗಿರಲ್ಲ ಮೈನವ್ರೆ. ನೀವು ನಾನು ಇಬ್ರು ಸುಖವಾಗಿ 3 ವರ್ಷ ಬಾಳ್ಬೇಕು. ಪ್ಲೀಸ್ ಮೈನವ್ರೆ, ನನಗೋಸ್ಕರ ಹುಷಾರಾಗಿ ಪ್ಲೀಸ್. ನೀವು ಹುಷಾರಾಗ್ತೀರಾ ಮೈನವ್ರೆ, ಧೈರ್ಯವಾಗಿರಿ. ಡಾಕ್ಟರ್, ಸ್ಕ್ಯಾನಿಂಗ್ ರೆಡಿ ಆಗಿದೆ. ಓಕೆ ಧ್ರುವ ಅವರೇ, ನಾವಿನ್ನ ಟ್ರೀಟ್ಮೆಂಟ್ನ ಶುರು ಮಾಡ್ತೀವಿ. 100% ಮೈನಾನ ಮಗುನ ನಾವು ಉಳ್ಸಕ್ ಪ್ರಯತ್ನ ಪಡ್ತೀವಿ. ಪ್ಲೀಸ್ ಡಾಕ್ಟರ್. ಸಿಸ್ಟರ್, ಡ್ರಿಪ್ಸ್ ರಿಮೂವ್ ಮಾಡಿ. ಕಾಪಾಡೋ ಪ್ರೀತಿಯನು ಬೀದಿಯಲಿ ಬಿಡಬೇಡವೋ, ಕಾಪಾಡೋ ಮಾತಾಡೋ ಪ್ರೀತಿ ಒಂದೇ ಲೋಕದಲ್ಲಿ ನಿಸ್ವಾರ್ಥವೋ, ಕಾಪಾಡೋ. ಅಣ್ಣ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಏನಾಯ್ತು ಅತ್ತಿಗೆಗೆ? ಏನು ಟೆನ್ಷನ್ ಮಾಡ್ಕೋಬೇಡ, ಸ್ಕ್ಯಾನಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಧ್ರುವ,
ಬನ್ನಿ ಕೂತ್ಕೊಳ್ಳಿ. ಬನ್ನಿ ಅತ್ತೆ. ಒಂದ್ ನಿಮಿಷ, ನಾನು ಬರ್ತೀನಿ. ಏಯ್, ಎಲ್ಲಿ ಹೋಗ್ತಾ ಇದೀಯಾ? ಅತ್ತೆಗೆ ನೀರು ತರೋದಕ್ಕೆ. ಪಿಸಿ ನೀವಿಲ್ಲೇ ಇರಿ. ನಡಿ ನಡಿ ಅನ್ನಲ್ಲ. ಅದೆಲ್ಲ ಪೇಸ್ ರೆಡಿ ಮಾಡಿ ಅಲ್ಲಿ ಹೋಗ್ಬಿಡಿ. ಹಾ, ಹೇಳಿದ್ರು. ಹಲೋ ಪುಷ್ಪಕ್ ಸರ್, ಮೈನಾ ಅವ್ರಿಗೆ ಧ್ರುವ, ಏನಾಯ್ತು? ಯಾಕೆ ಅಳ್ತಿದ್ಯಾ? ಮೈನನ್ನ ಇಲ್ಲಿ ಅಡ್ಮಿಟ್ ಮಾಡಿದ್ದೀವಿ ಸರ್. ವಾಟ್? ಅಡ್ಮಿಟ್ ಮಾಡಿದಾರ? ಯಾಕೆ ಧ್ರುವ, ಏನಾಯ್ತು ಮೈನಂಗೆ? ಸರ್, ಮೈನಾ ಅವರು ಮನೇಲಿ ಕೆಳಗಡೆ ಬಿದ್ದು ತಲೆಗೆ ಏಟ್ ಮಾಡ್ಕೊಂಡಿದ್ದಾರೆ ಸರ್. ಕೈ ಕಾಲ್ಗೆಲ್ಲ ಏಟಾಗೋಗಿದೆ ಸರ್. ಸರ್, ನನ್ನ ಕೈಯಿಂದ ಅವ್ರನ್ನ ಈ ಸ್ಥಿತಿಲಿ ನೋಡೋಕ್ಕಾಗ್ತಿಲ್ಲ ಸರ್. ಅವ್ರ ಕಣ್ಣೇ ಬಿಡ್ತಿಲ್ಲ ಸರ್. ಧ್ರುವ, ಏನ್ ಹೇಳ್ತಿದ್ಯಾ? ಡಾಕ್ಟರ್ ಏನ್ ಹೇಳ್ತಿದಾರೆ ಈಗ? ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಸರ್, ಆದ್ರೆ ಕ್ರಿಟಿಕಲ್ ಕಂಡೀಷನ್ ಅಂತ ಹೇಳ್ತಾ ಇದ್ದಾರೆ ಸರ್. ಸರ್, ಮೈನಾಗೇನಾದ್ರೂ ಆದ್ರೆ ನಾನು ಏನ್ ಮಾಡ್ಲಿ ಅಂತ ಗೊತ್ತಾಗ್ತಿಲ್ಲ ಸರ್. ಧ್ರುವ, ಕಾಮ್ ಡೌನ್. ಮೈನಂಗೇನು ಆಗಲ್ಲ, ನೀನ್ ಸ್ವಲ್ಪ ಧೈರ್ಯವಾಗಿರು. ಭಯ ಆಗ್ತಿದೆ. ಮೈನಂಗೇನು ಆಗ್ಬಾರ್ದು ಸರ್. ಅವ್ರನ್ನ ಬಿಟ್ಟು ಬದುಕೋ ಶಕ್ತಿ ನನ್ನಲ್ಲಿಲ್ಲ ಸರ್. ಅಳ್ಬೇಡ ಧ್ರುವ, ಮೈನಂಗೇನು ಆಗಲ್ಲ. ನೋಡು, ನೀನ್ ಈ ಟೈಮಲ್ಲಿ ಧೈರ್ಯವಾಗಿರ್ಬೇಕು. ನಿನ್ನ ಧೈರ್ಯನೇ ಮೈನನ್ ಕಾಪಾಡೋದು. ನಾನು ಧೈರ್ಯವಾಗಿರ್ಬೇಕು ಅಂತ ಎಷ್ಟೆಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ ಸರ್, ಆದ್ರೆ ನನ್ಗಾಗ್ತಾ ಇಲ್ಲ. ತುಂಬಾ ಸಂಕಟ ಆಗ್ತಾ ಇದೆ ಸರ್. ಧ್ರುವ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಸಿಚುವೇಶನ್.